Hi, I'm Kaviraj from scoringtarget.com. In today's session, we are going to discuss Achievement Test 2 for 8th Standard Students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಅಥವಾ ಶಾರ್ಟಲ್ಲಿ FA2 ಈ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡಿಸ್ಕಸ್ ಮಾಡೋಣ. ಜೊತೆಗೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಪ್ರಶ್ನೋತ್ತರಗಳು ಹಾಗೂ ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 8, ಮಾರ್ಕ್ಸ್ 20, ಟೈಮ್ 40 ಮಿನಿಟ್ಸ್. ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ. ಒಟ್ಟಾರೆ 2 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಇಲ್ಲಿ ಮೊದಲನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಸೊ ಕೆಳಗೆ ಕೊಟ್ಟಂಥ ಒಂದು ಸೆಂಟೆನ್ಸನ್ನು ಓದಿಕೊಂಡು ಅದರಲ್ಲಿ ಇನ್ಫಿನಿಟಿವ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಫಿನಿಟಿವ್ ಅಂದರೆ ಏನು? 2+ ವರ್ಬ್ ಇರಬೇಕು. ಸೊ ಆ ಥರದ್ದು ಯಾವುದಿದೆ ಅಂತ ನೋಡ್ಕೊಂಬರೋಣ. ಮೈ ಡ್ರೀಮ್ ಈಸ್ ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕಲ್ಚರ್ಸ್. ಇದರಲ್ಲಿ ನಾನು ಆಪ್ಷನ್ ಕೊಟ್ಟಿದ್ದೀನಿ. ಆಪ್ಷನ್ ಎ ಟ್ರಾವೆಲ್, ಬಿ ಈಸ್, ಸಿ ಟು ಟ್ರಾವೆಲ್, ಡಿ ಎಕ್ಸ್ಪ್ಲೋರ್. ಸೊ ಈ ಆಪ್ಷನ್ಗಳಲ್ಲಿ 2+ ವರ್ಬ್ ಇದ್ದಂಥದ್ದು ಯಾವುದಿದೆ ಅಂದರೆ ಆಪ್ಷನ್ ಸಿ ಇದೆ. ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ಆಪ್ಷನ್ ಸಿ ಟು ಟ್ರಾವೆಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಎರಡನೇ ಪ್ರಶ್ನೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಅಂದರೆ ಇಲ್ಲಿ ಇಫ್ ಕ್ಲಾಸನ್ನು ತುಂಬಬೇಕು. ಮೊದಲು ಕನ್ವರ್ಸೇಷನನ್ನು ಓದ್ಕೊಳ್ಳೋಣ. ಟೀಚರ್ ಏನು ಕೇಳ್ತಾರೆ? ಡಿಡ್ ಯು ಬ್ರಿಂಗ್ ಯುವರ್ ಹೋಮ್ವರ್ಕ್? ನಿಮ್ಮ ಹೋಮ್ವರ್ಕ್ ತೊಗೊಂಬಂದಿದ್ರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ, ಇಫ್ ಐ ಹ್ಯಾಡಂಟ್ ಫಾರ್ಗಟನ್ ಇಟ್ ಎಟ್ ಹೋಮ್ ಐ ಡ್ಯಾಶ್ ಸಬ್ಮಿಟೆಡ್ ಇಟ್ ಆನ್ ಟೈಮ್. ಒಂದು ವೇಳೆ ನಾನು ಮನೆಯೊಳಗೆ ಮರೆತು ಬಿಟ್ಟು ಬಂದಿರಲ್ಲ ಅಂದರೆ ನನಗೆ ಸಬ್ಮಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಸಬ್ಮಿಟ್ ಮಾಡ್ತಿದ್ದೆ ಅಂತ. ಸೊ ಇಲ್ಲಿಗೆ ನಮಗೆ ಯಾವುದು ತುಂಬಬೇಕು ಇಲ್ಲಿ ಆನ್ಸರ್? ಇಲ್ಲಿ ಸರಿಯಾದ ಉತ್ತರ ನೋಡಿ ಆಪ್ಷನ್ ಯಾವುದಿದೆ? ಆಪ್ಷನ್ ಎ ವುಡ್ ಹ್ಯಾವ್, ಬಿ ವಿಲ್ ಹ್ಯಾವ್, ಸಿ ಕುಡ್ ಹ್ಯಾವ್, ಟಿ ಶುಡ್ ಹ್ಯಾವ್. ಸೊ ಇದು ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇದೆ ಇಫ್ ಕ್ಲಾಸಲ್ಲಿ. ಹ್ಯಾಡ್ ಫಾರ್ಗಟನ್. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಇದೆ. ಪಾಸ್ಟ್ ಪರ್ಫೆಕ್ಟ್ ಬಂದಾಗ ನಮಗೆ ಮುಂದೆ ಬರ್ತಕ್ಕಂಥ ಉತ್ತರ ಏನಾಗುತ್ತೆ? ವುಡ್ ಹ್ಯಾವ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ಆಪ್ಷನ್ ಎ ವುಡ್ ಹ್ಯಾವ್. ಈಗ ಮೇನ್ ಕ್ವೆಶನ್ ಬಿಟ್ಟು ಅಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್. ಅಲ್ಲಿ 2 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಇದರಲ್ಲಿ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಈ ಕೆಳಗಡೆ ಕೊಟ್ಟಂಥ ಪದಗಳಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬುಕ್, ಗಾರ್ಡನ್, ಎಜುಕೇಷನ್, ಸ್ಕೈ. ಇದರಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾಲ್ಕರಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಮೂರನೇದು ಗಾರ್ಡನ್. ಅಂದರೆ ಈ ಗಾರ್ಡನ್ ಅಂತಕ್ಕಂಥ ವರ್ಡ್ ಏನಿದೆ ಇದು 2 syllable ಇದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ನಮಗೆ ಕಾಲಮ್ ಎ ಮತ್ತು ಕಾಲಮ್ ಬಿ ಯಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಈ ಕಾಲಮ್ ಎ ಯಲ್ಲಿ ಕೊಟ್ಟಂಥ ಪದ ಏನಿದೆ, ಕಾಲಮ್ ಬಿ ಯಲ್ಲಿ ಯಾವ ಪದಕ್ಕೆ ಮ್ಯಾಚ್ ಆಗುತ್ತೆ, ಈ 4ರಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾವು ಸೆಲೆಕ್ಟ್ ಮಾಡಿ ಆನ್ಸರ್ ಬರೀಬೇಕು. ಎ ಕಾಲಮಲ್ಲಿ ಯಾವ ಪದ ಇದೆ? ಅರ್ತ್. ಅರ್ತ್ ಅಂದರೆ ಭೂಮಿ. ಇಲ್ಲಿ ಬಿ ಯಲ್ಲಿ ವಾಟರ್, ಕ್ವೇಕ್, ಲ್ಯಾಂಡ್, ಸಾಯಿಲ್ ಅಂತ 4 ಪದ ಕೊಟ್ಟಿದ್ದಾರೆ. ಸೊ ನೋಡ, ಅರ್ತ್ ಇಲ್ಲಿ ಸರಿಯಾದ ಉತ್ತರ ಯಾವುದು? ಕ್ವೇಕ್. ಅರ್ತ್ ಕ್ವೇಕ್ ಅಂದರೆ ಭೂಕಂಪ. ಸೊ ನಾವು ಕೀ ಆನ್ಸರ್ ಚೆಕ್ ಮಾಡ್ಕೊಂಬರ್ಬೋದು. ಕ್ವೇಕ್, ಅರ್ತ್ ಕ್ವೇಕ್ ಅಂದರೆ ಭೂಕಂಪ. ಈಗ ಮೇನ್ ಕ್ವೆಶನ್ ಥರ್ಡಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟಾರೆ 6 ಅಂಕ. ಈಗ ಇದರಲ್ಲಿ 5ನೇ ಪ್ರಶ್ನೆ ಏನಿದೆ? ಹೌ ಡಿಡ್ ದ ಸ್ಮಾಲರ್ ಬಾಯ್ ಬಿಹೇವ್ ವೈಲ್ ಪ್ಲೇಯಿಂಗ್ ವಿತ್ ದ ಬಿಗ್ಗರ್ ಬಾಯ್? ಚಿಕ್ಕ ಹುಡುಗ ಆಟ ಆಡ್ತಿರ್ಬೇಕಾದ್ರೆ ದೊಡ್ಡ ಹುಡುಗನ ಜೊತೆಗೆ ಯಾವ ಥರ ವರ್ತಿಸ್ತಾ ಇದ್ದ? ಚಿಕ್ಕ ಹುಡುಗ ದೊಡ್ಡ ಹುಡುಗನ ಜೊತೆ ಯಾವ ಥರ ಬಿಹೇವ್ ಮಾಡ್ತಿದ್ದ ಅಂತ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ನಮಗೆ ಜಮೈಕನ್ ಫ್ರ್ಯಾಗ್ಮೆಂಟ್ ಪಾಠದಿಂದ. ಆನ್ಸರ್ ನೋಡ್ಕೊಂಬರೋಣ. 5ನೇ ಪ್ರಶ್ನೆದ್ದು ಇಲ್ಲಿ ಸರಿಯಾದ ಉತ್ತರ ನೋಡೋಣ. ದ ಸ್ಮಾಲರ್ ಬಾಯ್ ಬಿಹೇವ್ಡ್ ಲೈಕ್ ಅ ಮಾಸ್ಟರ್. ಸೊ ಚಿಕ್ಕ ಹುಡುಗ ಒಂದು ರೀತಿ ಮಾಸ್ಟರ್ ಥರ, ಮಾಲೀಕರ ಥರ ಬಿಹೇವ್ ಮಾಡ್ತಾ ಇದ್ದ.
ಹಿ ಆರ್ಡರ್ ದ ಬಿಗ್ಗರ್ ಬಾಯ್ ಟು ಪಿಕ್ ಅಪ್ ದ ಸ್ಟಿಕ್. ಸೊ ಚಿಕ್ಕ ಹುಡುಗ ದೊಡ್ಡ ಹುಡುಗಿಗೆ ಆರ್ಡರ್ ಮಾಡ್ತಿದ್ದ, ಪಿಕಪ್ ದ ಸ್ಟಿಕ್, ಕಟ್ಟಿಗೆಯನ್ನು ತಂದು ಕೊಡು ಅಂತ. ಟು ಜಂಪ್ ಇನ್ ಟು ದ ಫ್ಲವರ್ಸ್, ಹೂವಿನ ಗಿಡಗಳ ಮೇಲೆ ಹಾರು ಅಂತ. ಆ್ಯಂಡ್ ಟು ಗೆಟ್ ಹಿಮ್ ಸಮ್ ವಾಟರ್, ನೀರು ತಂದು ಕೊಡು ಅಂತ. ಸೊ ಈ ಥರ 3 ಆರ್ಡರ್ಗಳನ್ನು ಆತ ದೊಡ್ಡ ಹುಡುಗನ ಮೇಲೆ ಮಾಡ್ತಾ ಇದ್ದ. ನೆಕ್ಸ್ಟ್ 6ನೇ ಪ್ರಶ್ನೆ, ವಾಟ್ ಡಸ್ ದ ಪೊಯೆಟ್ ರಿಮೈಂಡ್ ಅಸ್ ಇನ್ ದ ಪೊಯಮ್ ನೋ ಮೆನ್ ಆರ್ ಫಾರೆನ್? ನೋ ಮೆನ್ ಆರ್ ಫಾರೆನ್ ಕವನದಲ್ಲಿ ಕವಿ ನಮಗೆ ಏನು ನೆನಪು ಮಾಡ್ತಾ ಇದ್ದಾನೆ, ಏನು ನೆನಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ? ಸೊ ನೋಡೋಣ ಆನ್ಸರ್. ದ ಪೊಯೆಟ್ ರಿಮೈಂಡ್ಸ್ ಅಸ್ ದ್ಯಾಟ್ ನೋ ಮೆನ್ ಈಸ್ ಸ್ಟ್ರೇಂಜ್ ಆ್ಯಂಡ್ ನೋ ಕಂಟ್ರಿ ಈಸ್ ಫಾರಿನ್. ಅಂದರೆ ಈ ಕವನದಲ್ಲಿ ಕವಿ ರಿಮೈಂಡ್ಸ್ ಮಾಡ್ತಾ ಇದ್ದಾರೆ, ನೆನಪಿಸ್ತಾ ಇದ್ದಾರೆ ಏನಂತ? ನೋ ಮೆನ್ ಈಸ್ ಸ್ಟ್ರೇಂಜ್, ಯಾರೂ ಕೂಡ ಅಪರಿಚಿತರಲ್ಲ. ಆ್ಯಂಡ್ ನೋ ಕಂಟ್ರಿ ಈಸ್ ಫಾರಿನ್ ಕಂಟ್ರಿ, ಯಾವ ದೇಶ ಕೂಡ ವಿದೇಶ ಅಲ್ಲ. ಆಲ್ ಮೆನ್ ಆರ್ ದ ಸೇಮ್ ವೆನ್ ಎವರ್ ವಿ ಗೋ ಆ್ಯಂಡ್ ಆಲ್ ಕಂಟ್ರೀಸ್ ಆರ್ ಲೈಕ್ ಅವರ್ ಓನ್ ಕಂಟ್ರಿ. ಸೊ ಹೀಗಾಗಿ ಯಾವ ವ್ಯಕ್ತಿ ಕೂಡ ಬೇರೆ ಅಲ್ಲ, ಯಾವ ದೇಶ ಕೂಡ ಬೇರೆ ಅಲ್ಲ, ನಾವೆಲ್ಲ ಒಂದು ಅಂತ ಕವಿ ಹೇಳ್ತಾ ಇದ್ದಾರೆ. 7ನೇ ಪ್ರಶ್ನೆ, ವಾಟ್ ಡಿಡ್ ದ ಲಯನ್ಸ್ ಗೆಸ್ ಅಬೌಟ್ ದ ಕಾಸ್ ಆಫ್ ದಿ ಕ್ರ್ಯಾಶ್? ಸೊ ಭೂಮಿ ಸೀಳುವುದು ಅಥವಾ ಭೂಮಿ ಕುಸಿಯಲು ಕಾರಣ ಏನು ಅಂತ ಲಯನ್ ಯಾವ ಕಾರಣವನ್ನು ಹುಡುಕ್ತು, ಯಾವ ಥರ ಕಾರಣ ಹುಡುಕ್ತು? ಅಂದರೆ ಈ ಭೂಮಿ ಕುಸಿಬೇಕು, ಭೂಮಿ ಸೀಳಬೇಕಂದ್ರೆ ಏನು ಕಾರಣ ಇರ್ಬೋದು ಅಂತ ಲಯನ್ ಗೆಸ್ ಮಾಡ್ತು ಅಂತ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ತಮಗೆ ಯಾವ ಒಂದು ನಮಗೆ ಬಂದಿರತಕ್ಕಂಥದ್ದು ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ದ ಅರ್ತ್ ಕ್ವೇಕ್ ಅಂತ 2ನೇ ಸಪ್ಲಿಮೆಂಟರಿ ರೀಡಿಂಗ್ದಿಂದ. ಸೊ ಇಲ್ಲಿ ಲಯನ್ ಏನು ಗೆಸ್ ಮಾಡುತ್ತೆ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ನೋಡ್ಕೊಂಬರೋಣ. ದ ಲಯನ್ ಗೆಸ್ಡ್ ದ್ಯಾಟ್ ದೇರ್ ವಾಸ್ ನೋ ಡೌಟ್ ಇಟ್ ವಾಸ್ ಅ ರಿಪ್ ಬೆಲ್ ಫ್ರೂಟ್ ಫ್ರಮ್ ಅಬೋವ್. ಸೊ ಆನ್ ಟು ದ ಪಾಮ್ ಲೀವ್ ಆ್ಯಂಡ್ ಮೇಡ್ ದ ಕ್ರ್ಯಾಶ್. ಸೊ ಲಯನ್ ಏನು ಗೆಸ್ ಮಾಡ್ತಂದರೆ ಈ ಪಾಮ್ ಟ್ರೀ ಏನಿರುತ್ತೆ, ಪಾಮ್ ಒಂದು ಎಲೆಗಳ ಮೇಲೆ ಬೆಲ್ ರಿಪ್ ಹಣ್ಣು ಬಿದ್ದಿರ್ಬೋದು, ಆ ಸೌಂಡ್ದಿಂದ ಪ್ರಾಣಿಗಳೆಲ್ಲ ಭೂಮಿ ಕುಸಿತಾ ಇದೆ ಅಂತ ಭಯದಿಂದ ಓಡಿರ್ಬೋದು ಅಂತ ಗೆಸ್ ಮಾಡುತ್ತೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇವು 3 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 6 ಅಂಕ. ಇದರಲ್ಲಿ 8ನೇ ಪ್ರಶ್ನೆ, ವಾಟ್ ವಾಸ್ ದ ಪನಿಷ್ಮೆಂಟ್ ದ್ಯಾಟ್ ಆಲಿವರ್ ಗಾಟ್ ಆಸ್ಕಿಂಗ್ ಫಾರ್ ಮೋರ್? ಜಾಸ್ತಿ ಆಹಾರವನ್ನು ಬೇಡಿದ ಸಲುವಾಗಿ ಆಲಿವರನಿಗೆ ಯಾವ ಶಿಕ್ಷೆ ನೀಡಲಾಯಿತು? ಇದು ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಪಾಠದಿಂದ. ಸೊ ಹುಡುಗ ಜಾಸ್ತಿ ಊಟ ನೀಡಿ ಅಂತ ಕೇಳಿದಾಗ ಅವನಿಗೆ ಏನು ಶಿಕ್ಷೆ ಕೊಟ್ಟರು ಅಂತ ಪ್ರಶ್ನೆ ಇದೆ. ಸೊ ಈ 8ನೇ ಪ್ರಶ್ನೆ ಉತ್ತರ ಏನು ಅಂತ ನೋಡ್ಕೊಂಬರೋಣ. ದ ಮಾಸ್ಟರ್ ಏಮ್ಡ್ ಅ ಬೌಲ್ ಅಟ್ ಹೀಸ್ ಹೆಡ್. ಸೊ ಮಾಸ್ಟರ್ ಏನು ಮಾಡ್ತಾನೆ, ಆ ಕಪ್ಪನ್ನು ಬೌಲನ್ನು ತೆಗೆದುಕೊಂಡು ಹುಡುಗನ ತಲೆಗೆ ಹೊಡಿತಾನೆ. ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್, ಆತನ ಕೈಗಳನ್ನು ಕಟ್ತಾನೆ. ಆ್ಯಂಡ್ ಕಾಲ್ಡ್ ಮಿಸ್ಟರ್ ಬಂಬ್ಲೆ, ಆ ನಂತರ ಮಿಸ್ಟರ್ ಬಂಬ್ಲೆಯನ್ನು ಕರೀತಾನೆ. ಮಿಸ್ಟರ್ ಬಂಬ್ಲೆ ಕೇಮ್ ಆ್ಯಂಡ್ ಆಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಅ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಆಮೇಲೆ ಮಿಸ್ಟರ್ ಬಂಬ್ಲೆ ಬಂದು ಆಲಿವರ್ಗೆ ಒಂದು ರೂಮಲ್ಲಿ ಲಾಕ್ ಮಾಡಿರ್ತಾರೆ, ರಾತ್ರಿ ಇಡೀ ಒಬ್ಬನೇ ಅಲ್ಲಿ ಮಲ್ಕೋಬೇಕಾಗಿತ್ತು. ದಟ್ ವಾಸ್ ದ ಪನಿಷ್ಮೆಂಟ್ ಫಾರ್ ಆಲಿವರ್ ಫಾರ್ ಆಸ್ಕಿಂಗ್ ಮೋರ್ ಫುಡ್. ಜಾಸ್ತಿ ಆಹಾರವನ್ನು ಕೇಳೋ ಸಲುವಾಗಿ ಈ ಶಿಕ್ಷೆಯನ್ನು ನೀಡಲಾಯಿತು. 9ನೇ ಪ್ರಶ್ನೆ, ಹೌ ಹ್ಯಾಸ್ ದ ಮದರ್ ಟ್ರೀಟೆಡ್ ಅದರ್ ಆ್ಯನಿಮಲ್ಸ್ ಇನ್ ದ ಪೊಯಮ್ ಫಾರ್ ಅ 5-year-old? ಫಾರ್ ಅ 5-year-old ಕವನದಲ್ಲಿ ತಾಯಿ ಇತರ ಪ್ರಾಣಿಗಳೊಂದಿಗೆ ಯಾವ ಥರ ವರ್ತಿಸ್ತಾ ಇದ್ದಳು, ಬೇರೆ ಪ್ರಾಣಿಗಳನ್ನು ಯಾವ ಥರ ನೋಡ್ಕೋತಾ ಇದ್ದಳು ಅಂತ ಪ್ರಶ್ನೆ. ನೋಡೋಣ ಆನ್ಸರ್ ಏನಿದೆ. ದ ಮದರ್ ಹ್ಯಾಡ್ ಬಿನ್ ಅನ್ಕೈಂಡ್ ಟು ಆ್ಯನಿಮಲ್ಸ್. ಇತರ ಪ್ರಾಣಿಗಳಿಗೆ ತಾಯಿ ತುಂಬ ಹಿಂಸೆ ಕೊಡ್ತಾ ಇದ್ರು, ದಯೆ ತೋರಿಸ್ತಾ ಇರಲಿಲ್ಲ. ಟ್ರ್ಯಾಪಿಂಗ್ ಮೈಸ್, ಇಲಿಗಳನ್ನು ಬಲಿ ಹಾಕಿ ಕೊಂದು ಹಾಕ್ತಾ ಇದ್ದಳು. ಶೂಟಿಂಗ್ ದಿ ವೈಲ್ಡ್ ಬರ್ಡ್ಸ್, ಪಕ್ಷಿಗಳನ್ನು ಶೂಟ್ ಮಾಡಿ ಕೊಂದು ಹಾಕ್ತಾ ಇದ್ದಳು. ಡ್ರೌನಿಂಗ್ ಅ ಕಿಟನ್, ಬೆಕ್ಕಿನ ಮರಿಗಳನ್ನು ನೀರಲ್ಲಿ ಅದ್ದಿ ಮುಳುಗಿಸಿ ಸಾಯಿಸ್ತಾ ಇದ್ದಳು. ಹರ್ ಆ್ಯಕ್ಷನ್ ರಿಫ್ಲೆಕ್ಟ್ ಅ ಲ್ಯಾಕ್ ಆಫ್ ಕಂಪ್ಯಾಷನ್ ಟುವಾರ್ಡ್ಸ್ ದೀಸ್ ಕ್ರಿಯೇಚರ್ಸ್. ಇಲ್ಲಿ ಕಂಪ್ಯಾಷನ್ ಅಂದ್ರೇನು, ಪ್ರೀತಿ ಅಥವಾ ಮೋಹ. ಕ್ರಿಯೇಚರ್ಸ್ ಅಂದರೆ ಜೀವಿಗಳು. ಸೊ ಅವಳ ಈ ವರ್ತನೆಯಿಂದ ಏನು ಗೊತ್ತಾಗುತ್ತೆ ಅಂದರೆ ಜೀವಿಗಳು, ಪ್ರಾಣಿ ಪಕ್ಷಿಗಳ ಕಂಡ್ರೆ ಅವಳಿಗೆ ಯಾವುದೇ ಅನುಕಂಪ ಪ್ರೀತಿ ಇರಲಿಲ್ಲ.
ದಿಸ್ ಬಿಹೇವಿಯರ್ ಸಜೆಸ್ಟ್ ಅ ಪ್ಯಾಟರ್ನ್ ಆಫ್ ಕ್ರುಯಾಲಿಟಿ ಟುವರ್ಡ್ ಆನಿಮಲ್ಸ್ ಇನ್ ಹರ್ ಲೈಫ್. ಅವಳು ಜೀವನ ಪೂರ್ತಿ ಪ್ರಾಣಿಗಳನ್ನು ಹಿಂಸೆ ಮಾಡಿ ತೊಂದರೆ ಕೊಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಸೊ ಈಗ ಲಾಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 5. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ ಒಟ್ಟಾರೆ 4 ಅಂಕದ ಒಂದು ಪ್ಯಾಸೇಜ್ ಇದೆ, ಅಂದರೆ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ಯಾಸೇಜನ್ನು ಓದ್ಕೋಬೇಕು. ಈ ಪ್ಯಾಸೇಜ್ ಕೆಳಗಡೆ ಎ ಮತ್ತು ಬಿ ಅಂತ 2 ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 2 ಅಂಕ. ಸೊ ಈ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಂಥ ಪ್ಯಾರಾಗ್ರಾಫನ್ನು ಓದ್ಕೋಬೇಕು. ಓದ್ಕೊಂಡಾಗ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೀವು ಇಲ್ಲೇ ಸರ್ಚ್ ಮಾಡಿ ಬರೀಬೋದು. ಸೊ ನಾವು ಪ್ಯಾರಾಗ್ರಾಫನ್ನು ಓದೋಕ್ಕಿಂತ ಮುಂಚೆ ನಾವು ಪ್ರಶ್ನೆ ಓದ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಉತ್ತರ ಎಲ್ಲಿರ್ಬೋದು ಅಂತ. ಅದಕ್ಕೆ ನಾವು ಪ್ರಶ್ನೆ ನೋಡ್ಕೊಳ್ಳೋಣ. ಎ ಪ್ರಶ್ನೆ, ವೈ ಈಸ್ ಭಗತ್ ಸಿಂಗ್ ಕನ್ಸಿಡರ್ಡ್ ಅ ಹೀರೋ ಇನ್ ಇಂಡಿಯಾಸ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್? ಸೊ ಸ್ವಾತಂತ್ರ್ಯ ಹೋರಾಟದಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಅವರನ್ನು ಹೀರೋ ಅಂತ ಪರಿಗಣಿಸ್ತಾರೆ, ಯಾಕೆ ಅಂತ. ಇನ್ನು ಬಿ ಪ್ರಶ್ನೆ, ವಾಟ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ಭಗತ್ ಸಿಂಗ್ಸ್ ಆ್ಯಕ್ಟ್ ಆಫ್ ಬಾಂಬಿಂಗ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಭಗತ್ ಸಿಂಗ್ ಅವರು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿದಾಗ ಏನೊಂದು ಪರಿಣಾಮ ಬೀರ್ತು ಅಂತ ಪ್ರಶ್ನೆ. ಸೊ ಆನ್ಸರ್ ಈಗ ನಾವು ಪ್ಯಾರಾಗ್ರಾಫ್ ಓದ್ಕೊಳ್ಳೋಣ. ಭಗತ್ ಸಿಂಗ್ ವಾಸ್ ಅ ಪ್ರಾಮಿನೆಂಟ್ ಫ್ರೀಡಮ್ ಫೈಟರ್ ಇನ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಗಣ್ಯವಾದದ್ದು. ಬಾರ್ನ್ ಇನ್ 1907, he became involved in revolutionary activities at a young age. 1907ರಲ್ಲಿ ಜನಿಸಿದಂಥ ಭಗತ್ ಸಿಂಗ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಭಗತ್ ಸಿಂಗ್ ಈಸ್ ಬೆಸ್ಟ್ ರಿಮೆಂಬರ್ಡ್ ಫಾರ್ ಹಿಸ್ ಡೇರಿಂಗ್ ಆ್ಯಕ್ಟ್ಸ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಬ್ರಿಟಿಷರ ನೀತಿಯ ವಿರುದ್ಧ ಭಗತ್ ಸಿಂಗ್ ಅವರು ಧೈರ್ಯವನ್ನು ತೋರಿಸಿ ಎದುರಿಸಿದ ಸಲುವಾಗಿ ಅವರನ್ನು ಇಂದಿಗೂ ಕೂಡ ನಾವು ನೆನಪಿಸ್ಕೋತೀವಿ. ಇನ್ಕ್ಲೂಡಿಂಗ್ ದ ಬಾಂಬಿಂಗ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ 1929. 1929ರಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಭಗತ್ ಸಿಂಗ್ ಅವರು ಒಂದು ಬಾಂಬ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ವಿಚ್ ವಾಸ್ ಇಂಟೆಂಡೆಡ್ ಆಸ್ ಅ ಸಿಂಬಾಲಿಕ್ ಪ್ರೊಟೆಸ್ಟ್ ರ್ಯಾದರ್ ದೆನ್ ಟು ಕಾಸ್ ಹಾರ್ಮ್. ಈ ಬಾಂಬ್ ಹಾಕುವ ಉದ್ದೇಶ ಯಾರನ್ನು ಕೊಂದು ಹಾಕಬೇಕು ಅನ್ನೋ ಉದ್ದೇಶ ಅಲ್ಲ, ಈ ಸ್ವಾತಂತ್ರ್ಯ ಚಳವಳಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ರಿ ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತ್ರ ಆಗಿತ್ತು. ಹಿ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಕಿಲ್ಲಿಂಗ್ ಆಫ್ ಅ ಬ್ರಿಟಿಷ್ ಆಫೀಸರ್ ಜಾನ್ ಸೌಂಡರ್ಸ್, ಅವೆಂಜಿಂಗ್ ದ ಡೆತ್ ಆಫ್ ಇಂಡಿಯನ್ ಲೀಡರ್ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣ ಆದಂಥ ಬ್ರಿಟಿಷ್ ಆಫೀಸರ್ ಜಾನ್ ಸೌಂಡರ್ಸ್ನ ಕೊಂದು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಭಗತ್ ಸಿಂಗ್ ಅವರು ಮಾಡಿದ್ರು. Bhagat Singh's commitment to the cause of freedom and his willingness to sacrifice his life for the nation made him a hero to millions. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು, ಅವರಲ್ಲಿರ್ತಕ್ಕಂಥ ಒಂದು ಧೈರ್ಯ, ಆತ್ಮವಿಶ್ವಾಸ, ಅವರ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಇಚ್ಛೆ, ಇವೆಲ್ಲವೂ ಕೂಡ ಅವರನ್ನು ನಮ್ಮ ದೇಶದ ಹೀರೋ ಅನ್ನಾಗಿ ಮಾಡುತ್ತೆ. He was executed by the British at the age of 23. ಅವರ 23ನೇ ವಯಸ್ಸಿನಲ್ಲೇ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತೆ. ಬಟ್ ಹೀಸ್ ಲೆಗಸಿ ಲಿವ್ಸ್ ಆನ್ ಇನ್ ಇಂಡಿಯಾಸ್ ಹಿಸ್ಟ್ರಿ ಆಫ್ ಇಂಡಿಪೆಂಡೆನ್ಸ್. ಅವರ ಒಂದು ಹೆಸರು, ಅವರ ಒಂದು ಕೀರ್ತಿ ಇಂದಿಗೂ ಕೂಡ ಭಾರತದ ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಸೊ ಇಲ್ಲಿ ಪ್ರಶ್ನೆ ಎ ಮತ್ತು ಬಿದು ಉತ್ತರಗಳನ್ನು ನೋಡ್ಕೊಂಬರೋಣ. ಪ್ರಶ್ನೆ ಎ ಏನಿದೆ, ವೈ ಈಸ್ ಭಗತ್ ಸಿಂಗ್ ಕನ್ಸಿಡರ್ಡ್ ಅ ಹೀರೋ ಇನ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್? ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಅವರನ್ನು ಹೀರೋ ಅಂತ ಪರಿಗಣನೆ ಮಾಡಲು ಕಾರಣ ಏನು? ಆನ್ಸರ್, ಭಗತ್ ಸಿಂಗ್ ಈಸ್ ಕನ್ಸಿಡರ್ಡ್ ಅ ಹೀರೋ ಇನ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಡ್ಯೂ ಟು ಹಿಸ್ ಡೇರಿಂಗ್ ರೆವಲ್ಯೂಷನರಿ ಆ್ಯಕ್ಟ್ಸ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಬ್ರಿಟಿಷರ ಒಂದು ನೀತಿಯ ವಿರುದ್ಧ ಧೈರ್ಯದಾಯಕ ಒಂದು ಕ್ರಾಂತಿಕಾರಿ ಚಟುವಟಿಕೆಯನ್ನು ಮಾಡಿದ ಸಲುವಾಗಿ ಅವರನ್ನು ನಾವು ಭಾರತದ ಹೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಹಿಸ್ ಕಮಿಟ್ಮೆಂಟ್ ಟು ಫ್ರೀಡಮ್ ಆ್ಯಂಡ್ ಹಿಸ್ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಟ್ ದಿ ಯಂಗ್ ಏಜ್ ಆಫ್ 23 ವಿಚ್ ಇನ್ಸ್ಪೈರ್ಡ್ ಮಿಲಿಯನ್ಸ್ ಆಫ್ ಇಂಡಿಯನ್ಸ್. ಸೊ ಸ್ವಾತಂತ್ರ್ಯಕ್ಕೆ ತಂದು ಕೊಡಲೇಬೇಕಂತಕ್ಕಂಥ ಅವರ ಹತ್ರ ಇರ್ತಕ್ಕಂಥ ಒಂದು ದೃಢವಾದ ನಿರ್ಧಾರ,
ಮತ್ತು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 23ನೇ ವಯಸ್ಸಿನಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ಸಲುವಾಗಿ ಮಿಲಿಯನ್ ಗಟ್ಟಲೆ ಭಾರತೀಯರು ಅವನನ್ನು ಹೀರೋ ಅಂತ ಆರಾಧಿಸ್ತಾರೆ. ಇನ್ನು ಪ್ರಶ್ನೆ ಬಿ ಏನಿದೆ, ವಾಟ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ಭಗತ್ ಸಿಂಗ್ಸ್ ಆ್ಯಕ್ಟ್ ಆಫ್ ಬಾಂಬಿಂಗ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿದರ ಒಂದು ಮಹತ್ವದ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್, the bombing of the Central Legislative Assembly by Bhagat Singh was significant because it was a symbolic protest against oppressive British laws. ಸೊ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಭಗತ್ ಸಿಂಗ್ ಅವರು ಬಾಂಬ್ ಹಾಕೋದರ ಉದ್ದೇಶ ಬ್ರಿಟಿಷರ ಕ್ರೂರ ನೀತಿಯನ್ನು ದ್ವೇಷಿಸಲು, ಅಪೋಸ್ ಮಾಡಲು, aimed at making the British authorities and Indians public aware of the need of the freedom. ಸೊ ಈ ಥರ ಬಾಂಬ್ ಹಾಕುವ ಮೂಲಕ ಬ್ರಿಟಿಷರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದು ಹಾಗೂ ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಎಚ್ಚರಿಸುವುದು ಒಂದು ಉದ್ದೇಶವಾಗಿತ್ತು. ರ್ಯಾದರ್ ದೆನ್ ಕಾಸಿಂಗ್ ಫಿಸಿಕಲ್ ಹಾರ್ಮ್, ಯಾರ ಒಂದು ಜೀವ ಕೂಡ ಹಾನಿಯಾಗಬೇಕಂತಕ್ಕಂಥ ಉದ್ದೇಶ ಈ ಒಂದು ಬಾಂಬಿಂಗಲ್ಲಿ ಇರಲಿಲ್ಲ. ಇಷ್ಟು ಈ ಪ್ರಶ್ನೆ ಪತ್ರಿಕೆಗೆ ಬರ್ತಕ್ಕಂಥ ಪ್ರಶ್ನೆ ಹಾಗೂ ಉತ್ತರಗಳು. ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು, ಸಪ್ಲಿಮೆಂಟರಿ ರೀಡಿಂಗ್, ಗ್ರಾಮರ್, ಎಸ್ಸೆ ಎಲ್ಲವೂ ಕೂಡ ನೋಟ್ಸ್ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.